ಪ್ರಜಾಪ್ರಭುತ್ವದ ದೇಗುಲ ಎಂದು ಕರೆಸಿಕೊಳ್ಳುವ ಸುಪ್ರೀಂ ಕೋರ್ಟ್ನಲ್ಲಿ ಶೂ ಎಸೆಯಲು ಪ್ರಯತ್ನಗಳಾಗಿದೆ. ಮುಖ್ಯ ನ್ಯಾಯಮೂರ್ತಿ ಗವಾಯಿ ಪೀಠದ ಮೇಲೆ ಶೂ ಎಸೆದ ವಕೀಲ, ಘಟನೆ ಖಂಡಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸುಪ್ರೀಂ ಕೋರ್ಟ್ನ ಸಿಜೆಐ ಆಗಿರುವಂತಹ ದಲಿತ ಸಮುದಾಯದ ನ್ಯಾಯಮೂರ್ತಿಗಳಾಗಿರೋ ಗವಾಯಿ ಪೀಠದ ಮೇಲೆ ಶೂ ಎಸೆದಿರುವಂತಹ ವಕೀಲ, ಘಟನೆಯನ್ನು ಖಂಡಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಇದೊಂದು ನಾಚಿಕೆ ಗೇಡಿನ ಸಂಗತಿ, ನಾನು ಧಿಕ್ಕರಿಸುತ್ತೇನೆ. ಭಾರತದಲ್ಲಿ ಎಲ್ಲ ಧರ್ಮಗಳು ಬಹಳ ವರ್ಷಗಳಿಂದ ಇದೆ. ದೇಶ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದು ಯುವಕರು ಗಮನಿಸಬೇಕು. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಹೋಗದ ಕಾರಣ ಈ ರೀತಿ ನಡೆದಿದೆ ಎಂಬ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಅದರ ಸಿಜೆಐ ಆಗಿರುವಂತಹದ್ದು ಗವಾಯಿ ಅವರು ಆ ಘನಪೀಠದ ಸಿಜೆಐ ಆಗಿದ್ದಾರೆ. ಅವರು ದಲಿತ ಸಮುದಾಯದ ವ್ಯಕ್ತಿ ಆಗಿರುವುದರಿಂದ ಮತ್ತು ಅದನ್ನು ನಾವು ಪ್ರತ್ಯೇಕವಾಗಿ ಇದೇ ಕಾರಣ ಅಂತ ಹೇಳಿ ದೃಢೀಕರಿಸ್ತಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ಕಾರಣನ ಅಥವಾ ಅವರು ದಲಿತ ಪ್ರತಿನಿಧಿ ಅನ್ನೋ ಕಾರಣನ ನಾವು ಅದನ್ನು ಕೋಟ್ ಮಾಡ್ತಿಲ್ಲ. ಬದಲಾಗಿ ಈ ತರಹದಲ್ಲಿ ಚರ್ಚೆಗಳಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಾಲಯವನ್ನ ಡೆಮೋಕ್ರಸಿ ಸಿಸ್ಟಮ್ ಇರುವಂತಹ ಭಾರತದ ದೇಗುಲ ಅಥವಾ ದೇವಾಲಯ ಅಂತ ಕರಿತೀವಿ ನ್ಯಾಯಾಲಯವನ್ನ. ಆ ತರಹದ ನ್ಯಾಯಾಲಯದ ಪೀಠದಲ್ಲಿ ಕೂತ್ಕೊಳ್ಳುವಂತಹ ಗೌರವಾನ್ವಿತವಾದ ಸ್ಥಾನದಲ್ಲಿರುವಂತಹ ನ್ಯಾಯಮೂರ್ತಿಗಳ ಮೇಲೆ, ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆಯುವಂತಹ ಅಗೌರವತನ ಹೆಂಗೆ ಬಂತಿದು? ನಿರ್ವೀರ್ಯ ಭಾವುಕತನವನ್ನು ಕ್ಷೀಣಿಸುವಂತಹ ಒಂದು ಘಟನೆ ಇದು. ಭಾರತದಲ್ಲಿ ಎಲ್ಲ ಧರ್ಮಗಳು ಬಹಳ ವರ್ಷಗಳಿಂದ ಇದೆ. ಸಂತೋಷ್ ಲಾಡ್ ಹೇಳೋದು ಇದನ್ನ. ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ ನೀವು. ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರು ದಲಿತ ಸಮುದಾಯದಿಂದ ಬಂದವರು ಅನ್ನೋ ಕಾರಣಕ್ಕೆ ಆ ಥರದ ಅವಮಾನನ. ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸ್ಫೋಟಕ ಹೇಳಿಕೆ, ಘಟನೆಯನ್ನು ಖಂಡಿಸಿದ ಕಾರ್ಮಿಕ ಸಚಿವರು ಆಕ್ರೋಶಿತರಾಗಿ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಶೂ ಎಸೆಯುವುದಾದರೆ ಬೇರೆ ಬೇರೆ ಕೇಂದ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ಯಾವ ತರಹದ ಕಿರುಕುಳ ಆಗಬಹುದು ಎನ್ನುವಂತಹದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಮೊನ್ನೇನು ಒಂದು RSS ಸಭೆಗೆ ಹೋಗಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಿಂದ ಇದು ಆಗಿದ್ರೆ ಆಗಬಹುದಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಇದು ಬಹಳ ಹೆಚ್ಚಾಗಿ ಪ್ರಮೋಟ್ ಮಾಡತಕ್ಕಂಥದ್ದು, ಇದನ್ನ ತೋರಿಸ್ಕೊಳ್ತಕ್ಕಂಥದ್ದು ಯಾವುದು ಹಿಂದೂ ಸಮಾಜ ಒಳ್ಳೇದಾಗ್ತಕ್ಕಂಥದ್ದಲ್ಲ. ಇದು ಹಿಂದೂ ಸಮಾಜದಿಂದ ಏನು ಲಾಭ ಪಡೆದು ರಾಜಕೀಯ ಲಾಭ ಪಡಿತಕ್ಕಂಥದ್ದು ಒಂದು ಷಡ್ಯಂತ್ರ ಕಳೆದ 10 ವರ್ಷ ನಡೀತಿದೆ, ಮುಂದೆನೇ ನಡೀತಾ ಇದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, 25 ಲಕ್ಷ ಜನ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡೋಗಿದ್ದಾರೆ. ಸನಾತನ ಧರ್ಮದವರು ಅಂತ ಹೇಳ್ಬೋದು, ಹಿಂದೂ ಸಮಾಜದ ಹಿಂದೂ ಧರ್ಮದವರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗಲ್ಲ. ಅದಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಸೀಮಿತ ಆಗಿರ್ತಕ್ಕಂಥ ದೇಶ ಅಲ್ಲ ಇದು. ಇವತ್ತು ಸಿಜೆ ಅವರು ನನ್ನ ಪ್ರಕಾರ ಮೊನ್ನೇನು ಒಂದು RSS ಸಭೆಗೆ ಹೋಗಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಿಂದ ಇದು ಆಗಿದ್ರೆ ಆಗಬಹುದಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಇದು ಬಹಳ ಹೆಚ್ಚಾಗಿ ಪ್ರಮೋಟ್ ಮಾಡತಕ್ಕಂಥದ್ದು, ಇದನ್ನ ತೋರಿಸ್ಕೊಳ್ತಕ್ಕಂಥದ್ದು ಯಾವುದು ಹಿಂದೂ ಸಮಾಜ ಒಳ್ಳೇದಾಗ್ತಕ್ಕಂಥದ್ದಲ್ಲ. ಇದು ಹಿಂದೂ ಸಮಾಜದಿಂದ ಏನು ಲಾಭ ಪಡೆದು ರಾಜಕೀಯ ಲಾಭ ಪಡಿತಕ್ಕಂಥದ್ದು ಒಂದು ಷಡ್ಯಂತ್ರ ಕಳೆದ 10 ವರ್ಷ ನಡೀತಿದೆ, ಮುಂದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.